ನಾಳಿನ ದಿನ ಶ್ರೀ ಶ್ರೀಪಾದರಾಜರ ಪರಮ ಪವಿತ್ರವಾದ ಆರಾಧನೆ. ಶ್ರೀಪಾದರಾಜರ ಕುರಿತಾಗಿ 4 ಮಾತುಗಳನ್ನು ಹೇಳುವ, ಕೇಳುವ, ಚಿಂತನೆ ಮಾಡುವ, ಸ್ಮರಣೆ ಮಾಡುವ, ಅವರನ್ನು ಆರಾಧಿಸುವ, ಅವರನ್ನು ಭಜಿಸುವ ಭಾಗ್ಯ ಭಗವಂತ ಶ್ರೀಮದಾಚಾರ್ಯರು ಕರುಣಿಸಿದ್ದಾರೆ ಅಂತನ್ನುವುದಕ್ಕಾಗಿ ನಮ್ಮ ಗುರುಗಳನ್ನು ಆರಂಭ ಮಾಡಿ ಸಕಲ ಗುರುಗಳಿಗೂ ಶ್ರೀಮದಾಚಾರ್ಯರಿಗೂ ಭಗವಂತನಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಶ್ರೀಪಾದರಾಜರಂತಹ ಮಹಾ ವಿಭೂತಿ ಪುರುಷರು ಅತ್ಯಂತ ಅಪರೂಪ. ಶ್ರೀಪಾದರಾಜರ ವ್ಯಕ್ತಿತ್ವವೇ ಅತ್ಯದ್ಭುತ. ಅವರ ಉಪಕಾರ ನಮ್ಮ ಸಮಾಜಕ್ಕೆ ಅನನ್ಯ ಸಾಧಾರಣವಾದದ್ದು. ಶ್ರೀಪಾದರಾಜರ ಚರಿತ್ರೆಯನ್ನು ಅನೇಕ ಚಿಕ್ಕ ಪುಟ್ಟ ಆಧಾರಗಳಿಂದ ಪ್ರಾಚೀನ ಮುಖ್ಯವಾಗಿರುವ ವ್ಯಾಸರಾಜರ ಹಾಡು, ವಿಜಯೇಂದ್ರರು ಮಾಡಿದ ಸ್ತೋತ್ರ, ಶ್ರೀನಿಧಿಗಳು ಮಾಡಿದಂತಹ ಸ್ತೋತ್ರ, ಹೀಗೆ ನಾನಾ ಸ್ತೋತ್ರಗಳಿಂದ ಹಾಗೂ ವದಂತಿಯಿಂದ ಅನೇಕ ಇತಿಹಾಸ ಗ್ರಂಥಗಳಿಂದಲೂ ಭಾಗಶಃ ನಾವು ಕೇಳಿ ತಿಳಿಬಹುದು. ಶ್ರೀಪಾದರಾಜರು ಅಬ್ಬೂರಿನವರು. ಅಬ್ಬೂರು ಪರಮ ಪವಿತ್ರವಾದ ಊರು. ಅಲ್ಲಿ ಪುರುಷೋತ್ತಮ ತೀರ್ಥರು ವಾಸವಾಗಿದ್ದರು. ಆ ಪುರುಷೋತ್ತಮ ತೀರ್ಥರು ಇರುವಂತಹದ್ದು ವ್ಯಾಸರಾಜರ ಮಠದಲ್ಲಿ ಬಂದಿರುವಂತಹ ಮಹಾನುಭಾವರು ಪುರುಷೋತ್ತಮ ತೀರ್ಥರು. ಅವರು ವಾಸಿಸುವಂತಹ ಕ್ಷೇತ್ರ ಈಗಾದರೂ ಅಲ್ಲಿ ತೋರಿಸ್ತಾರೆ, ಒಂದು ಗುಹೆಯಲ್ಲಿ ಒಳಗಿದ್ದಾರೆ ಅಂತ ಹೇಳ್ತಾರೆ. ಅವರ ಊರಿನಲ್ಲಿ, ಅಬ್ಬೂರಿನಲ್ಲಿ ಶ್ರೀಪಾದರಾಜರು ಜನಿಸಿದ್ದು. ಶ್ರೀಪಾದರಾಜರ ತಂದೆಯ ಹೆಸರು ಶೇಷಗಿರಿಯಪ್ಪ, ತಾಯಿಯ ಹೆಸರು ಗಿರಿಯಮ್ಮ. ಊರು ಅಬ್ಬೂರು. ಹುಡುಗನ ಹೆಸರು, ಶ್ರೀಪಾದರಾಜರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ. ಅದೇ ಹೆಸರಿನಿಂದಲೇ ಪಟ್ಟಾಭಿಷೇಕವೂ ಆಯಿತು ಶ್ರೀಪಾದರಾಜರಿಗೆ. ಲಕ್ಷ್ಮೀನಾರಾಯಣ ಮುನಿ, ಲಕ್ಷ್ಮೀನಾರಾಯಣ ತೀರ್ಥ. ಅವರು ಹುಟ್ಟಿದ್ದು 1406ನೇ ಇಸ್ವಿಯಲ್ಲಿ ಹುಟ್ಟಿದರು. 1406ನೇ ಇಸ್ವಿಯಲ್ಲಿ ಹುಟ್ಟಿದಂತಹ ಶ್ರೀಪಾದರಾಜರಿಗೆ 5ನೇ ವರ್ಷಕ್ಕೆ ಉಪನಯನವಾಗತ್ತೆ. 6ನೇ ವಯಸ್ಸಿಗೆ ಅವರಿಗೆ ಆಶ್ರಮವಾಗ್ತದೆ. ಏನು ಹೇಳಬೇಕು ಹೇಳಿ, ಎಂಥ ಅದ್ಭುತವಾದ. ಇಷ್ಟಕ್ಕೆ ಕಾರಣವಾದದ್ದೇನು ಅಂತ ಅನ್ನೋದು ಇನ್ನೂ ವಿಚಿತ್ರ. ಶ್ರೀಪಾದರಾಜರು ಅಬ್ಬೂರಿನಲ್ಲಿ ಇರ್ತಾರೆ. ಸಣ್ಣ ಮಗು, ಪ್ರಾಯ 4 ವರ್ಷ 5 ವರ್ಷ ಆ ಸುಮಾರಿಗಿರುವಾಗ ಪುರುಷೋತ್ತಮ ತೀರ್ಥರ ಭೇಟಿಗೆ ಸ್ವರ್ಣವರ್ಣ ತೀರ್ಥರು ಬರ್ತಾರೆ. ಸ್ವರ್ಣವರ್ಣ ತೀರ್ಥರು ಇವತ್ತೇನು ಮುಳುಬಾಗಿಲು ಮಠ ಅಂತಿದೆ, ಶ್ರೀಪಾದರಾಜರ ಮಠ ಅಂತಿದೆ, ಯಾವುದು ಪದ್ಮನಾಭ ತೀರ್ಥರಿಂದಾಗಿ ನಡೆದು ಬಂತೋ ಆ ಮಠದಲ್ಲಿ ಬಂದಿರುವಂತಹ ಮಹಾನುಭಾವರು ಸ್ವರ್ಣವರ್ಣ ತೀರ್ಥರು. ಇವತ್ತು ಅವರ ವೃಂದಾವನ ಶ್ರೀರಂಗದಲ್ಲಿದೆ. ಆ ಶ್ರೀರಂಗದಲ್ಲಿರುವಂತಹ ಆ ಗುರುಗಳು ಅವರು ಪುರುಷೋತ್ತಮ ತೀರ್ಥರ ದರ್ಶನಕ್ಕಾಗಿ ಬಂದಿರ್ತಾರೆ, ಭೇಟಿಗಾಗಿ. ಆಗ ಕೇಳ್ತಾರೆ ಊರಿಗೆ ಬರುವಾಗ, ಅಬ್ಬೂರು ಇನ್ನೆಷ್ಟು ದೂರ ಕೇಳಿದಾಗ ಯಾರಾದರೂ ಏನಾದರೂ ಉತ್ತರವನ್ನು ಹೇಳ್ಬೋದು. 1 ಮೈಲಿ, ಇಲ್ಲ ಹತ್ತಿರ ಇದೆ, ದೂರ ಇದೆ, ಏನೋ ಹೇಳ್ಬೋದು. ಹಾಗೆ ಉತ್ತರವನ್ನು ಹೇಳಲಿಲ್ಲ. ಕೇಳಿದ್ದು ಕರ್ಮಧರ್ಮ ಸಂಯೋಗಕ್ಕೆ ಈ ಲಕ್ಷ್ಮೀನಾರಾಯಣನನ್ನೇ, ಶಿಶುವಾಗಿರುವ ಮಗುವಾಗಿರುವ ಹುಡುಗ ಇವನಿಗೆ ಕೇಳ್ತಾರೆ. ಈ ಬಾಲಕ ಮೇಣೆಯಲ್ಲಿ ಬರುವಂತಹ ಆ ಸ್ವರ್ಣವರ್ಣ ತೀರ್ಥರಿಗೆ ಏನಂತ ಉತ್ತರ ಕೊಡಬೇಕು, ಸಾಹಿತ್ಯಿಕವಾಗಿ ಹೇಳುವಂತಹ ಪದ್ಧತಿ ಇದೆ. ಅದು ಅವರು ಹಾಗೆ ಹೇಳಿದ್ರಾ ಇಲ್ಲವಾ ಅಂತನ್ನೋ ಮಾತಿರಲಿ. ಹೇಳಿದ್ದು ಉತ್ತರ ಮಾತ್ರ ಇಷ್ಟೇ, ನನ್ನನ್ನು ನೋಡಿ, ಸೂರ್ಯನ ನೋಡಿ, ಆಕಳನ್ನು ನೋಡಿ ನೀವೇ ತಿಳ್ಕೊಳ್ಳಿ ಅಂತ ಉತ್ತರವನ್ನು ಕೊಡ್ತಾರೆ. ಸ್ವರ್ಣವರ್ಣ ತೀರ್ಥರಿಗೆ, ಪೀಠಾಧಿಪತಿಗಳಿಗೆ ಮೇಣೆಯಲ್ಲಿ ಬರ್ತಾ ಇದ್ದಾರೆ. 4 ವರ್ಷದ 5 ವರ್ಷದ ಬಾಲಕ, ಉಪನಯನಕ್ಕಿಂತ ಪೂರ್ವದಲ್ಲಿ. ಹೀಗೆ ಉತ್ತರವನ್ನು ಕೊಟ್ಟರೆ
ಏನರ್ಥ ಅಂತ ವಿಚಾರ ಮಾಡಿದರೆ ಅವರ ಅಭಿಪ್ರಾಯ ಇಷ್ಟಿತ್ತು, ಸೂರ್ಯ ಮುಳುಗ್ತಾ ಇದ್ದಾನೆ, ನಾವು ಚಿಕ್ಕ ಚಿಕ್ಕ ಮಕ್ಕಳು 4-5 ವರ್ಷದ ಹುಡುಗರು, ಆಕಳುಗಳೆಲ್ಲ ನಮ್ಮ ಜೊತೆಗಿವೆ ಅಂದಮೇಲೆ ಆಕಳು ಚಿಕ್ಕ ಮಕ್ಕಳು ನಾವು ಸೂರ್ಯಾಸ್ತದ ಹೊತ್ತಿಗೆ ಎಲ್ಲಿರ್ತೇವೆ? ನಾವು ಊರಿನಿಂದ ಎಷ್ಟು ದೂರ ಇರ್ತೇವೆ? ಬಹಳ ದೂರ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಊರು ಬಹಳ ಹತ್ತಿರ ಇದೆ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇಂಥ ಪ್ರತಿಭಾ ಸಂಪನ್ನರಾಗಿರುವಂತಹ ಶ್ರೀಪಾದರಾಜರು ಮಾರು ಹೋದರು. ಸ್ವರ್ಣಮಣಿ ತೀರ್ಥರು ತುಂಬಿ ಮನಸ್ಸಿನಲ್ಲಿ ಪ್ರಶಂಸೆ ಮಾಡಿದರು ಆ ಹುಡುಗನನ್ನು, ಬಾಲನನ್ನು. ಎಂಥ ಅದ್ಭುತವಾದ ಪ್ರತಿಭೆ ಇವನದು. ಯಾರು ನೀನು ಮಗು? ನಾನು ಲಕ್ಷ್ಮೀನಾರಾಯಣ. ಊರು ಯಾವುದು? ಇದೇ ಊರು ಸ್ವಾಮಿ. ಆಯಿತು, ಮುಂದೆ ಹೋದರು. ಮುಂದೆ ಹೋಗಿ ಪುರುಷೋತ್ತಮ ತೀರ್ಥರನ್ನು ಭೇಟಿಯಾದರು. ಮಹಾ ತಪಸ್ವಿಗಳು ಪುರುಷೋತ್ತಮ ತೀರ್ಥ, ದೊಡ್ಡ ತಪಸ್ವಿಗಳು. ಅವರನ್ನು ಭೇಟಿಯಾದರು, ಮಾತುಕತೆ ಆಯಿತು. ಹೋದ ತಕ್ಷಣಕ್ಕೆ ಮೊದಲಿಗೆ ಹೇಳಿದ್ದು ಇದೇ ಸುದ್ದಿ, ಸ್ವಾಮಿ ಇಲ್ಲೊಬ್ಬ ಹುಡುಗ ಇದ್ದಾನೆ, ಅವನ ಹೆಸರು ಲಕ್ಷ್ಮೀನಾರಾಯಣನಂತೆ, ಅವನ ತಂದೆ ತಾಯಿಗಳನ್ನು ಕರೆಸಿರಿ. ಚಿಕ್ಕ ಊರು, ಎಲ್ಲರಿಗೆಲ್ಲ ಪರಿಚಯ ಇದ್ದವದ್ದೇ, ಹಾಗಾಗಿ ಅವರನ್ನು ಹೇಳಿ ಕಳಿಸಿದರು. ಅಪ್ಪಣೆ ಆಯಿತು, ಸ್ವಾಮಿಗಳ ಅಪ್ಪಣೆ ಆಯಿತು. ಸ್ವಾಮಿಗಳ ಅಪ್ಪಣೆ ಆಯಿತು ಅಂತ ಹೇಳಿ ಶಿಷ್ಯರು ಬಂದು ಶೇಷಗಿರಿಯಪ್ಪನಿಗೆ, ಆ ಗಿರಿಯಮ್ಮನಿಗೆ ಇಬ್ಬರಿಗೂ ಹೇಳಿದರು, ತಂದೆ ತಾಯಿಗಳು ಇಬ್ಬರೂ ಬರಬೇಕಂತೆ, ಮಗನ ಕರ್ಕೊಂಡು ಬರಬೇಕು. ಸ್ವಾಮಿಗಳು ಕರಿತಾ ಇದ್ದ. ಸ್ವಾಮಿಗಳು ಕರ್ಕೊಂಡು ಕರಿತಾ ಇದ್ದಾರೆ ಅಂತಂದ ತಕ್ಷಣಕ್ಕೆ ಅವರಿಗೆ ಎದೆಬಡಿತು, ಭಯ. ಅವರಿಗೆ ಸ್ವಾಮಿಗಳು ಅಂದರೆ ಭಯ. ಅದಕ್ಕೆ ಕಾರಣ ಮುಂದೆ ಹೇಳ್ತೇನೆ. ಆಯಿತು ಅಂತ ಹೇಳಿ ಪುರುಷೋತ್ತಮ ತೀರ್ಥರ ಹತ್ರ ಬರ್ತಾರೆ. ಬಂದರೆ ಪಕ್ಕದಲ್ಲೇನೆ ಸ್ವರ್ಣವರ್ಣ ತೀರ್ಥರು ಕೂತಿದ್ದಾರೆ. ಈ ಮಗನನ್ನು ನಮಗೆ ಕೊಡಬೇಕು ನೀವು. ಭಾಳ ಗಾಬರಿ ಆಗಿಬಿಡ್ತಾರೆ. ಸರ್ವಥಾ ಆಗೋದಿಲ್ಲ ಅಂತಂತಾರೆ. ಕಾರಣ ಏನು ಅಂತಂದರೆ, ಈ ಲಕ್ಷ್ಮೀನಾರಾಯಣನ ತಾಯಿ ಅರ್ಥಾತ್ ಶ್ರೀಪಾದರಾಜರ ಪೂರ್ವಾಶ್ರಮದ ತಾಯಿ ಹಾಗೂ ಬ್ರಹ್ಮಣ್ಯ ತೀರ್ಥರ ತಾಯಿ, ವ್ಯಾಸರಾಜರ ಗುರುಗಳಾದ ಬ್ರಹ್ಮಣ್ಯ ತೀರ್ಥರ ತಾಯಿ ಸ್ವಂತ ಅಕ್ಕ ತಂಗಿಯರು. ಹಾಗಾಗಿ ತಮ್ಮ ಅಕ್ಕನ ಮಗನನ್ನು ಒಬ್ಬ ಸ್ವಾಮಿಗಳು ಕರ್ಕೊಂಡು ಹೋಗಿ ಅವರಿಗೆ ಪೀಠ ಕೊಟ್ಟು ಬಿಟ್ಟಿದ್ದಾರೆ, ಸನ್ಯಾಸ ಕೊಟ್ಟು ಬಿಡ್ತಾರೆ. ಆದ್ದರಿಂದ ಈ ಹುಡುಗನನ್ನು ಅದಕ್ಕೆ ಕರಿತಾ ಇದ್ದಾರೆ ಸನ್ಯಾಸಕ್ಕೆ ಅಂತ ತಿಳ್ಕೊಂಡು ಭಯಪಟ್ಟು ಸರ್ವತಾ ಕಳಿಸುವುದಿಲ್ಲ ಅಂತಂತ ಬಲವಂತ ಮಾಡಿ ಮನಸ್ಸು ಒಲಿಸಿ ಇಂಥ ಮಹಾ ದೊಡ್ಡ ಪೀಠಾಧಿಪತಿ ಆಗ್ತಾರೆ, ದೊಡ್ಡ ಜ್ಞಾನಿಗಳಾಗ್ತಾರೆ. ಅವತ್ತು ಆ ಶೇಷಗಿರಿಯಪ್ಪ, ಗಿರಿಯಮ್ಮ ಶ್ರೀಪಾದರಾಜರನ್ನ, ಲಕ್ಷ್ಮೀನಾರಾಯಣನ ಕಳಿಸಿದ್ದಿಲ್ಲ ಅಂದರೆ ಏನಾಗ್ತಿತ್ತು ಹೇಳಿ? ಎಷ್ಟು ಬಡವಾಗ್ತಿತ್ತು ನಮ್ಮ ಸಮಾಜ. ಕೊಟ್ಟರು, ಭಗವಂತನ ಪ್ರೇರಣೆ ಇತ್ತು, ಹಾಗಾಗಿ ಕಳಿಸಿದರು. 5ನೇ ವರ್ಷಕ್ಕೆ ಉಪನಯನ ಮಾಡಿಬಿಟ್ರು. 5ನೇ ವರ್ಷಕ್ಕೆ ಉಪನಯನ ಮಾಡಿ ಅದು ಮುಂದಿನ ವರ್ಷವೇ ಅವರಿಗೆ ಸನ್ಯಾಸವನ್ನು ಕೊಟ್ಟುಬಿಟ್ರು. ಪ್ರಾರಂಭದ ವಿದ್ಯಾಭ್ಯಾಸ ಎಲ್ಲಾಯಿತು ಅಂತನ್ನೋದು ಸ್ಪಷ್ಟವಿಲ್ಲ. ಸ್ವರ್ಣವರ್ಣ ತೀರ್ಥರ ಹತ್ರ ಆಯಿತೋ, ಪುರುಷೋತ್ತಮ ತೀರ್ಥರ ಹತ್ರ ಆಯಿತೋ, ಯಾರ ಹತ್ರ ಆಯಿತು ಗೊತ್ತಿಲ್ಲ. ಆದರೆ ಮುಂದಿನ ವಿದ್ಯಾಭ್ಯಾಸ ಮಾತ್ರ ಪೂರ್ಣವಾದ ವಿದ್ಯಾಭ್ಯಾಸ ವಿಬುಧೇಂದ್ರ ತೀರ್ಥರಲ್ಲಾಗಿ. ರಾಮಚಂದ್ರ ತೀರ್ಥರು ಯಾರಿಗೆ ಮೊದಲು ಆಶ್ರಮವನ್ನು ಕೊಟ್ಟಿದ್ರು, ಆಮೇಲೆ ರಾಮಚಂದ್ರ ತೀರ್ಥರು ವಿದ್ಯಾನಿಧಿಗಳಿಗೆ ಆಶ್ರಮವನ್ನು ಕೊಡ್ತಾರೆ. ಆ ವಿದ್ಯಾನಿಧಿಗಳಿಂದ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆ ನಡೆದು ಬರ್ತದೆ. ಆ ವಿಬುಧೇಂದ್ರ ತೀರ್ಥರೇನಿಗೆ ಆಶ್ರಮ ಕೊಟ್ಟಿರ್ತಾರೆ ಮೊದಲು, ಆ ವಿಬುಧೇಂದ್ರ ತೀರ್ಥರು ಉತ್ತಮ ವಿದ್ವಾಂಸರು, ಬಹಳ ದೊಡ್ಡ ಪಂಡಿತರು. ಬಹಳ ದೊಡ್ಡ ಪಂಡಿತರು ಅಂತಂದರೆ ವಾಕ್ಯಾರ್ಥವನ್ನು ಮಾಡುವುದಕ್ಕೆ, ವಾದಿಗಳನ್ನು ಸೋಲಿಸುವುದಕ್ಕೆ ಅತ್ಯಂತ ಸಮರ್ಥರಾದರು. ಅವರ ಬಗ್ಗೆ ಶ್ಲೋಕ ಇದೆ, ಚರಮ ಶ್ಲೋಕ ಇದೆ, ನನಗೆ ನೆನಪಾಗ್ತಾ ಇಲ್ಲ, ಪ್ರಸಿದ್ಧವಾದದ್ದು. ಆ ಕೇರಳಂ, ಇಡೀ ದಿಗ್ದೇಶದಲ್ಲೆಲ್ಲ ಕಡೆಗೆ ಸಂಚಾರ ಮಾಡಿ ವಾದಿಗಳನ್ನು ಸೋಲಿಸಿದಂತಹ ಮಹಾನುಭಾವರು, ದೊಡ್ಡ ವಿದ್ವಾಂಸ ವಿಬುಧೇಂದ್ರ ತೀರ್ಥ. ಅಕಾಟ್ಯವಾದ ಪಾಂಡಿತ್ಯ ಅವರಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಆ ವಾದವೈಖರಿ, ಟೀಕಾಕೃತ್ಪಾದರಿಂದ ಹರಿದು ಬಂದಂತಹ ಏನು ವಾದವೈಖರಿ ಇತ್ತು, ಅದು ರಾಜೇಂದ್ರ ತೀರ್ಥರು, ವಿದ್ಯಾಧಿರಾಜರು, ರಾಜೇಂದ್ರ ತೀರ್ಥರು, ಕವೀಂದ್ರ ತೀರ್ಥರು ಹಾಗೂ ಈ ವಿಬುಧೇಂದ್ರ ತೀರ್ಥರು ಅವರಿಂದ ಆ ವಾದ ಕೌಶಲವೇನಿತ್ತು
ಟೀಕಾಕೃತ್ಪಾದರು ಏನು ವಾದವನ್ನು ಶ್ರೀಮನ್ಯಾಯ ಸುಧಾ ತತ್ವನಿರ್ಣಯಾದಿಗಳಲ್ಲಿ ವಾದಾವಲಿ ಮುಂತಾದವು ಗ್ರಂಥಗಳಲ್ಲಿ ವಾದವನ್ನು ಹಾಕಿ ಬೆಳೆಸಿದ್ರೋ ಆ ಕ್ರಮವನ್ನು ವಿಬುಧೇಂದ್ರ ತೀರ್ಥರು ಅತೀ ಉತ್ತಮವಾದ ರೀತಿಯಲ್ಲಿ ಶ್ರೀಪಾದರಾಜರಿಗೆ ಧಾರೆ ಎರೆದಿದ್ದಾರೆ, ಪಾಠ ಹೇಳಿಕೊಟ್ಟರು. ಹಾಗಾಗಿ ಈಗಲೇ ನಾವು ಕೇಳಿ ತಿಳಿಬೇಕಾಗಿರುವಂಥದ್ದು, ಅಂಥ ಶ್ರೀಪಾದರಾಜರಲ್ಲಿ ವ್ಯಾಸರಾಜರು ತಯಾರಾದರು. ಯಾವ ವ್ಯಾಸರಾಜರು? ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವದಂತಹ 3 ಸೂರ್ಯಗಳನ್ನು ನಿರ್ಮಾಣ ಮಾಡಿದರು. 3 ಸೂರ್ಯಗಳು. ನಮ್ಮ ಜಗತ್ತಿನೊಳಗೆ ಒಂದು ಸೂರ್ಯ ಇದ್ದರೆ ವ್ಯಾಸರಾಜರ ಕೈಯಲ್ಲಿ 3 ಸೂರ್ಯಗಳ ನಿರ್ಮಾಣವಾಯಿತು. ಇನ್ನೂ ನ್ಯಾಯಾಮೃತದ ಮೇಲಿನ ಖಂಡನ ಮಂಡನಗಳು ಇನ್ನೂ ನಿಂತಿಲ್ಲ. ಅಷ್ಟರ ಮಟ್ಟಿಗೆ ಅದು ಆಹಾರವನ್ನು ಒದಗಿಸಿದೆ. ಅಂಥ ತತ್ವಜ್ಞಾನದ ಕ್ಷೇತ್ರದಲ್ಲಿ ಅತ್ಯಂತ ಅಗಾಧವಾದಂತಹ ಕಡಲಿನಂತೆ ಆ ನ್ಯಾಯಾಮೃತ ಹಾಗೂ ಚಂದ್ರಿಕಾ ಮತ್ತು ತರ್ಕತಾಂಡವ ಗ್ರಂಥಗಳು ಮೆರೆದಿವೆ, ಮೆರಿತಾ ಇವೆ ಅನ್ನುವುದನ್ನು ಮರೆಯುವಂತಿಲ್ಲ. ಅಂಥ ವ್ಯಾಸರಾಜರು, ದಾಸರು ಹೇಳ್ತಾರೆ, ಶ್ರೀನಿಧಿ ತೀರ್ಥರು ಹೇಳ್ತಾರೆ, ಇನ್ನನೇಕರು ಹೇಳ್ತಾರೆ, ಈ ವಿದ್ಯೆ ಶ್ರೀಪಾದರಾಜರ ಪ್ರಶಿಷ್ಯರೇ ವಾದಿರಾಜರು, ವಿಜೇಂದ್ರರು, ಅವರೂ ಕೂಡ ಮಹಾಗ್ರಂಥಗಳನ್ನು ಬರೆದರು ಇತ್ಯಾದಿ ಮಾತುಗಳನ್ನು ಸ್ತೋತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಆ ವಿಬುಧೇಂದ್ರ ತೀರ್ಥರ ಅಧ್ಯಯನಕ್ಕೆ ಹೋದರು. ಶ್ರೀಪಾದರಾಜರು ಸಮಗ್ರವಾದ ಅಧ್ಯಯನವನ್ನು ಮಾಡಿದರು. ಮಹಾಜ್ಞಾನಿಗಳು, ಅದ್ಭುತವಾದ ಮೇಧಾಶಕ್ತಿ, ಜ್ಞಾನ ಪಾಂಡಿತ್ಯ ಪರಿಪೂರ್ಣವಾಗಿದೆ. ಒಂದು ಬಾರಿ ರಘುನಾಥ ತೀರ್ಥರು ಕೊಪ್ಪರಕ್ಕಿದ್ದಾರೆ. ಕೊಪ್ಪರ ಅಂತ ನಮ್ಮ ರಾಯಚೂರಿನ ಪ್ರಾಂತದ ಕ್ಷೇತ್ರ, ನರಸಿಂಹದೇವರ ಕ್ಷೇತ್ರ. ಅಲ್ಲಿ ರಘುನಾಥ ತೀರ್ಥರಿದ್ದಾರೆ. ಆ ರಘುನಾಥ ತೀರ್ಥರಿದ್ದಲ್ಲಿಗೆ ವಿಬುಧೇಂದ್ರ ತೀರ್ಥರು ಶ್ರೀಪಾದರಾಜರನ್ನು ಕರೆದುಕೊಂಡು ಬರ್ತಾರೆ. ಎಷ್ಟು ಸೌಹಾರ್ದ ನೋಡಿ! ವಿಬುಧೇಂದ್ರ ತೀರ್ಥರಿಗೆ ರಘುನಾಥರ ಬಗ್ಗೆ ಎಂಥ ಸೌಹಾರ್ದ, ಎಷ್ಟು ಪ್ರೀತಿ, ಎಷ್ಟು ಗೌರವ. ರಘುನಾಥ ತೀರ್ಥರು, ಶ್ರೀಪಾದರಾಜರು ಹಾಗೂ ವಿಬುಧೇಂದ್ರ ತೀರ್ಥರು ಮೂವರೂ ಸೇರಿದ್ದಾರೆ. ವಿಬುಧೇಂದ್ರ ತೀರ್ಥರು ಹಿರಿಯರು, ರಘುನಾಥ ತೀರ್ಥರು ಮಧ್ಯ ವಯಸ್ಸಿನವರು, ಶ್ರೀಪಾದರಾಜರು ಇನ್ನೂ ಚಿಕ್ಕ ವಯಸ್ಸಿನವರು. ನಾನು ಇವರಿಗೆ ಪಾಠ ಹೇಳಿದ್ದೇನೆ, ಇವರು ಅನುವಾದ ಮಾಡ್ತಾರೆ ಅಂತ ಹೇಳಿ ಅನುವಾದವನ್ನು ಮಾಡಿಸಿದ್ದಾರೆ. ಅನುವಾದವನ್ನು ಮಾಡಿದರೆ ಗಂಟೆಗಟ್ಟಲೆ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅನುವಾದ ಮಾಡಿದ್ದನ್ನು ಕೇಳಿ ಅತ್ಯಂತ ಆನಂದಪಟ್ಟು ಸಂತೋಷದಿಂದ ಅವರಿಗೆ ಶ್ರೀಪಾದರಾಜ ಎಂಬುದಾಗಿ ಬಿರುದು ಕೊಡ್ತಾರೆ ರಘುನಾಥ ತೀರ್ಥ ಶ್ರೀಪಾದಗಳು. ಅಲ್ಲಿಯವರೆಗೆ ಲಕ್ಷ್ಮೀನಾರಾಯಣ ಮುನಿ, ಲಕ್ಷ್ಮೀನಾರಾಯಣ ತೀರ್ಥ ಎಂದು ಪ್ರಖ್ಯಾತರಾಗಿರುವಂತಹ ಶ್ರೀಪಾದರಾಜರು ಅಂದಿನಿಂದ ಶ್ರೀಪಾದರಾಜರು ಎಂದೇ ಪ್ರಖ್ಯಾತರಾದರು. ಅವರಿಗೆ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೇಳಿದರೆ ಯಾರಿಗೂ ಗೊತ್ತೇ ಆಗುವುದಿಲ್ಲ. ಶ್ರೀಪಾದರಾಜರು ಅಂದರೆ ಗೊತ್ತಾಗತ್ತೆ. ಅಷ್ಟರ ಮಟ್ಟಿಗೆ ಆ ಬಿರುದು ಅವರಿಗೆ ದೃಢವಾಯಿತು. ರಘುನಾಥ ತೀರ್ಥರಿಗೂ ಶ್ರೀಪಾದರಾಜರಿಗೂ ತುಂಬ ಸಖ್ಯ. ವಿಬುಧೇಂದ್ರ ತೀರ್ಥರಿಗೆ ಪರಮ ಸಂತೋಷವಾಯಿತು. ತಮ್ಮ ಶಿಷ್ಯನನ್ನು ಈ ರೀತಿಯಾಗಿ ಮೆಚ್ಚಿ ಸಂತೋಷಪಟ್ಟು ಗೌರವ ಮಾಡಿದರಲ್ಲ, ಪ್ರೀತಿ ತೋರಿಸಿದರು, ಸ್ನೇಹವನ್ನು ಮಾಡಿದರು ಅಂತ ಹೇಳಿ ಪರಮಾನಂದ ಪಟ್ಟಿದ್ದಾರೆ. ಶ್ರೀಪಾದರಾಜರು ಬಹಳ ದೊಡ್ಡ ವಿದ್ವಾಂಸರಾಗಿ ಪ್ರಖ್ಯಾತರಾದಾಗ ಅವರ ಹತ್ರ ವ್ಯಾಸರಾಜರು ಅಧ್ಯಯನಕ್ಕೆ ಬರ್ತಾರೆ. ಚಿಕ್ಕ ಹುಡುಗನಾಗೆ ಶ್ರೀಪಾದರಾಜರ ಹತ್ರ ಬರ್ತಾರೆ. ಬಂದರೆ ಅವರಿಗೆ ಪಾಠವನ್ನು ಹೇಳಿದ್ದು. ಶ್ರೀಪಾದರಾಜರು ಪಾಠವನ್ನು ಹೇಳೋದು, ವ್ಯಾಸರಾಜರಂಥ ಮಹಾನುಭಾವರು ಅಧ್ಯಯನವನ್ನು ಮಾಡುವುದು ಎಂಥ ಅಸಾಧಾರಣ ಲೋಕೋತ್ತರ ಪ್ರಸಂಗ, ದಿವ್ಯವಾದ ಪ್ರಸಂಗ. ಅಂಥ ಸಂದರ್ಭದಲ್ಲಿ ವ್ಯಾಸರಾಜರು ಅಧ್ಯಯನವನ್ನು ಮಾಡುವುದಕ್ಕೆ, ಚಿಂತನವನ್ನು ಮಾಡುವುದಕ್ಕೆ ಒಂದು ಗುಹೆಯಲ್ಲಿ ಹೋಗಿ ಕೂತ್ಕೋತಾರೆ. ಇವತ್ತಿಗೂ ಆ ಗುಹೆ ಇದೆ, ಸುರಕ್ಷಿತವಾಗಿದೆ. ಗುಹೆಯಲ್ಲಿ ಹೋಗಿ ಕೂತ್ಕೊಂಡು ಅಧ್ಯಯನವನ್ನು ಮಾಡುವುದು ಇದು ವ್ಯಾಸರಾಜರ ಸ್ವಭಾವ. ಏಕಾಗ್ರ ಚಿತ್ತದಿಂದ ಗುಹೆಯಲ್ಲಿ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಮಾಡುವಾಗ ಹಾವು ಬರುತ್ತೆ. ಹಾವು ಬಂದು ಅವರನ್ನು ಸುತ್ತಿ ಹಾಕ್ತದೆ. ಸುತ್ತಿ ಹಾಕಿದರೆ ಶ್ರೀಪಾದರಾಜರ ಹತ್ರ ಶಿಷ್ಯರು ಹೋಗಿ ಹೇಳಿದರೆ ಶ್ರೀಪಾದರಾಜರು ಬರ್ತಾರೆ. ಬಂದು ಆ ಹಾವಿನ ಭಾಷೆಯಲ್ಲಿ ಮಾತಾಡಿ ಆ ಹಾವನ್ನು ಕೊಟ್ಟು ಕಳಿಸ್ತಾರೆ. ಇದು ಶ್ರೀನಿಧಿ ತೀರ್ಥರು ಒಂದು ಕಡೆಗೆ ತದ್ಭಾಷೆಯೈವ ಫಣಿರಾಜ ಸುತೋಷಕಾಯ, ಶ್ರೀಪಾದರಾಜರ ಸ್ತೋತ್ರದಲ್ಲಿ ಈ ಮಾತನ್ನು ಹೇಳ್ತಾರೆ. ತದ್ಭಾಷೆಯೈವ, ಹಾವಿನ ಭಾಷೆಯಲ್ಲಿ ಮಾತಾಡಿ ಹಾವಿಗೆ ಸಂತೋಷಪಡಿಸಿ ಹೋಗು ಮಹಾರಾಯ ಅಂತ ಹೇಳುವಂತಹ ಪದ್ಧತಿ. ಶೇಷದೇವರೇ ಬಂದು ಅವರ ನಾಲಿಗೆ ಮೇಲೆ ಬೀಜಾಕ್ಷರವನ್ನು ಬರೆದು ಹೋದರು ಅಂತ ಹಾಗೂ ಒಂದು ಹೇಳುವಂತಹ
ಕಥೆ ಇದೆ. ಏನೂ ಆಶ್ಚರ್ಯವಲ್ಲ, ಏನೂ ಸುಳ್ಳಲ್ಲ. ಇಂಥ ಮಹಾಗ್ರಂಥವನ್ನು ಬರೆದ ಮಹಾನುಭಾವರಿಗೆ ಶೇಷದೇವರ ಆವೇಶ ಅಂತನ್ನೋದು ಅದರೇನು ಆಶ್ಚರ್ಯದ ಮಾತಲ್ಲ. ಪ್ರಹ್ಲಾದಸ್ಯ ಅವತಾರೌಸೌ ಇಂದ್ರಸ್ಯಾನುಪ್ರವೇಶನಾತ್ ಅಹೀಶಾನುಪ್ರವೇಶನಾತ್ ಅಂತ 2 ಪಾಠಗಳಿವೆ. ಹಾಗಾಗಿ ವಿಜೇಂದ್ರ ತೀರ್ಥರ ಆ ಸ್ತುತಿಯಲ್ಲಿ ಬಂದ ಮಾತು. ಆದ್ದರಿಂದ ಶೇಷದೇವರ ವಿಶೇಷವಾದ ಅನುಗ್ರಹ, ಸನ್ನಿಧಾನ, ಆವೇಶ ಇರುವುದಕ್ಕೆ ಅವಶ್ಯವಾಗಿ ಸಾಧ್ಯವಿದೆ. ಈ ರೀತಿ ವ್ಯಾಸರಾಜರಿಗೆ ಪಾಠವನ್ನು ಹೇಳ್ತಾರೆ. ವ್ಯಾಸರಾಜರು ಹೋಗಿ ಯಾವಾಗ ಪರಮತಗಳ ಖಂಡನವನ್ನು ಮಾಡಿ ತರ್ಕತಾಂಡವಾದಿಗಳನ್ನು ಬರೆದು ಕಳಿಸ್ತಾರೆ, ಆಗ ಪಕ್ಷಧರ ಮಿಶ್ರ, ತರ್ಕಶಾಸ್ತ್ರದಲ್ಲಿ ಅತ್ಯಂತ ನಿಸ್ಸೀಮ ಪಂಡಿತನಾದ ಅವತ್ತಿನ ಸಮಕಾಲದ ಒಂದು ದೊಡ್ಡ ಪಂಡಿತ ಪಕ್ಷಧರ ಮಿಶ್ರ ವ್ಯಾಸರಾಜರ ಪಾಂಡಿತ್ಯವನ್ನು ನೋಡಿ ಕಂಡು ಮೆಚ್ಚಿ ಸಂತೋಷಪಟ್ಟು ಅವರ ಗುರುಗಳು ಎಂಥವರು ಇರಬೇಕು ಅಂತ ನೋಡುವುದಕ್ಕೆ ಮುಳುಬಾಗಿಲಿಗೆ ಬರ್ತಾನೆ. ಮುಳುಬಾಗಿಲಿಗೆ ಬಂದು ನಮಸ್ಕಾರ ಹಾಕಿ ಹೇಳ್ತಾನೆ, ಯದಧೀತಂ ತದಧೀತಂ, ನಾನೇನು ತರ್ಕಶಾಸ್ತ್ರ ಓದಿದ್ದೇನೆ ಆ ಎಲ್ಲ ತರ್ಕಶಾಸ್ತ್ರವನ್ನು ನೀವು ಓದಿದ್ದಾರೆ ನಿಮ್ಮ ಶಿಷ್ಯರು ವ್ಯಾಸರಾಜರು. ಯನ್ನಾಧೀತಂ ತದಪ್ಯಧೀತಂ ನವೀನಂ ವ್ಯಾಸೇನ, ನಾನೇನು ಓದಿಲ್ಲ ಅದನ್ನು ಈ ಮಹಾಶಯ ಓದಿದ್ದಾರೆ. ಅಂಥ ಅದ್ಭುತವಾದಂತಹ ಪಾಂಡಿತ್ಯ ಅಂತ ವ್ಯಾಸರಾಜರನ್ನು ಪಕ್ಷಧರ ಮಿಶ್ರನಂತಹ ಮಹಾನುಭಾವ ದೊಡ್ಡ ಪಂಡಿತ ಅಷ್ಟು ವರ್ಣನೆ ಮಾಡಬೇಕಾದರೆ ನಮ್ಮ ವ್ಯಾಸರಾಜರ ಬಗ್ಗೆ ನಾವು ಎಷ್ಟು ಗೌರವ ತಾಳಬೇಕು ಅಂತನ್ನುವುದಕ್ಕೆ ಮಿತಿ ಇಲ್ಲ. ಅಂಥ ಮಹಾನುಭಾವರು ವ್ಯಾಸರಾಜರು. ಅದನ್ನು ನೋಡಿ ಶ್ರೀಪಾದರಾಜರಿಗೆ ಸ್ತೋತ್ರವನ್ನು ಮಾಡ್ತಾರೆ. ಶ್ರೀಪಾದರಾಜರು ಅದನ್ನು ಕೆಂಡು ಸಂತೋಷ ಪಡ್ತಾರೆ. ವ್ಯಾಸರಾಜರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅನ್ನುವಂತಹ ಮಾತನ್ನು ಕೇಳ್ತೇವೆ. ಶ್ರೀಪಾದರಾಜರ ಕಾಲದಲ್ಲಿ ಸಾಳುವ ನರಸಿಂಹ ಅಂತ ರಾಜನಿದ್ದ. ಆ ಸಾಳುವ ನರಸಿಂಹನ ಒಂದು ಸಮಸ್ಯೆ ಆಯಿತು ಒಂದು ಬಾರಿ. ಏನು ಸಮಸ್ಯೆ ಆಯಿತು ಅಂತಂದರೆ, ತಿರುಪತಿಯಲ್ಲಿರುವಂತಹ ಅರ್ಚಕರು ತಿರುಪತಿಯ ದೇವರ ದೇವಸ್ಥಾನದ ಎಲ್ಲ ಆಭರಣಗಳನ್ನು, ಒಡವೆಗಳನ್ನು ತಮ್ಮ ಮಕ್ಕಳಿಗೆ ಹಾಕಿ ಉಪನಯನ ಕಾಲದಲ್ಲಿ, ಮದುವೆ ಕಾಲದಲ್ಲಿ ಅವುಗಳನ್ನು ಹಾಕೋದು, ಆ ವಾಹನಗಳಲ್ಲಿ ತಮ್ಮ ಮಕ್ಕಳನ್ನು ಕೂಡಿಸಿ, ತಮ್ಮ ಮಗಳ ಅಳಿಯ, ಮಗ, ಸೊಸೆ ಅವರನ್ನು ಕೂಡಿಸಿ ಮೆರವಣಿಗೆ ಮಾಡೋದು, ಈ ತರಹ ತಿರುಪತಿಯಲ್ಲಿ ಮಾಡುವ ಒಂದು ನಡೆಸಿಬಿಟ್ರು. ಅರ್ಚಕರೆಲ್ಲ ತಮ್ಮ ಪೂರ್ಣ ಸ್ವಾಯತ್ತ ಅಂತ ತಿಳಿದುಕೊಂಡು ತಮ್ಮ ಸಂಪತ್ತು ಅಂತನ್ನುವಂತೆ ಈ ತರಹದ ದೌರ್ಜನ್ಯವನ್ನು ಕಂಡು, ಮಾಡಬಾರದ ಕೆಲಸ ಇದು, ದೇವರಿಗೆ ಮೀಸಲಾಗಿಟ್ಟ ಒಡವೆಗಳು, ಆಭರಣ ಅಥವಾ ವಾಹನಗಳು, ಅದನ್ನು ಕಂಡು ಬಹಳ ನೊಂದುಕೊಂಡು ಸಾಳುವ ನರಸಿಂಹ ಹೋಗಿ ಅಲ್ಲಿ ಎಲ್ಲ ಅರ್ಚಕರನ್ನು ಸಂಹಾರ ಮಾಡಿಬಿಟ್ಟ. ಸಂಹಾರ ಮಾಡಿದ್ದಕ್ಕೆ ಅವನಿಗೆ ದೊಡ್ಡ ಬ್ರಹ್ಮಹತ್ಯಾ ದೋಷ ಬಂತು. ಭಾರೀ ಬ್ರಹ್ಮಹತ್ಯಾ ದೋಷ ಬಂದದ್ದಕ್ಕೆ ಬಂದು ಶರಣಾಗತನಾದ ಶ್ರೀಪಾದರಾಜರಿಗೂ. ಶ್ರೀಪಾದರಾಜರು ಅವನನ್ನು ಪರಿಪರಿಯಿಂದ ಪರೀಕ್ಷೆ ಮಾಡಿ ಅವನು ನೊಂದ ಮನಸ್ಸನ್ನು ಕಂಡು ಅವನ ಪಾಪವನ್ನು ಪರಿಹಾರ ಮಾಡ್ತಾರೆ, ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ, ಮಾಡಿಸ್ತಾರೆ, ಅವನನ್ನು ಶುದ್ಧ ಮಾಡ್ತಾರೆ. ಇದು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ಕಥೆ ಆಯಿತು ಅವತ್ತಿನ ದಿನ, ಸುದ್ದಿ ಆಯಿತು ಅವತ್ತಿನ ದಿನ. ಹೀಗೆ ಮಾಡಿದಂತಹ ಮಾತು. ಆ ಸಾಳುವ ನರಸಿಂಹರಾಯ ತನ್ನ ಸಿಂಹಾಸನದಲ್ಲಿ ಅವರನ್ನು ಕೂಡಿಸಿ ಅವರಿಗೆ ಅಭಿಷೇಕವನ್ನು ಮಾಡ್ತಾನೆ, ಅವರಿಗೆ ಸತ್ಕಾರವನ್ನು ಮಾಡ್ತಾನೆ. ಇನ್ನೊಮ್ಮೆ ಆ ಸಾಳುವ ನರಸಿಂಹನೇ ಗಜಪತಿರಾಯನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಸೋಲಿಸ್ತಾನೆ. ಆ ದೊಡ್ಡ ಯುದ್ಧದಲ್ಲಿ ಕಾಳಗದಲ್ಲಿ ತಾನು ಗೆದ್ದು ಬಂದದ್ದಕ್ಕೆ ಬಹಳ ಸಂತೋಷದಿಂದ ವಜ್ರದ ಕಂಕಣವನ್ನು ಅವರಿಗೆ ಕೊಡ್ತಾನೆ, ಶ್ರೀಪಾದರಾಜರಿಗೆ. 2 ಮಾಡಿಸ್ತಾರೆ, ಒಂದು ತಾನಿಟ್ಕೋತಾನೆ, ಇನ್ನೊಂದನ್ನು ಶ್ರೀಪಾದರಾಜರಿಗೆ ಕೊಡ್ತಾನೆ. ಆ ಕಂಕಣವನ್ನು ಶ್ರೀಪಾದರಾಜರಿಗೆ ಕೊಟ್ಟು ಶ್ರೀಪಾದರಾಜರಿಗೆ ಅದರ ಮೇಲೆ ಏನು ಮೋಹ ಇಲ್ಲ, ಏನಿಲ್ಲ, ಆಯಿತು ಅಂತ ಅದನ್ನು ತೆಗೆದಿಡ್ತಾರೆ, ದೇವರ ಪೆಟ್ಟಿಗೆಯಲ್ಲಿ ಇಟ್ಟುಬಿಡ್ತಾರೆ. ಅಂದರೆ ದೇವರಿಗೆ ಉಪಯೋಗಿಸುವ ಆಭರಣಗಳಲ್ಲಿ ಅದನ್ನು ಇಡ್ತಾರೆ. ಆಮೇಲೆ ಒಂದು ದಿನ ಏನಾಯಿತು ಅಂತಂದರೆ, ಪುರಂದರದಾಸರ ಕಥೆಯಂತೆ ಇದೆ ಕಥೆ. ದೇವರು ಒಂದು ಬಾರಿ ಶ್ರೀಪಾದರಾಜರ ವೇಷವನ್ನು ಹಾಕ್ಕೊಂಡು ದೇವರು ಒಬ್ಬ ನರ್ತಕಿಯ ಮನೆಗೆ ಹೋಗಿ ಆ ಬಂಗಾರವನ್ನು, ಆಭರಣವನ್ನು ಕೊಟ್ಟು ಬಿಡ್ತಾರೆ. ಡಾನ್ಸರ್ ಅವಳ ಮನೆಗೆ ಹೋಗಿ, ಹೆಣ್ಣು ಆ ಕೀಳು ಹೆಣ್ಣಿನ ಮನೆಗೆ ಹೋಗಿ ಈ ಬಂಗಾರದ ಆಭರಣವನ್ನು ಕೊಟ್ಟು ಬಿಡ್ತಾನೆ ಭಗವಂತ ಶ್ರೀಪಾದರಾಜರ ರೂಪದಲ್ಲಿ ಹೋಗಿ. ಅವಳು ಮರುದಿನ ಯಥಾ ಪ್ರಕಾರ
ತಾನು ರಾಜಭವನಕ್ಕೆ ಹೋಗ್ತಾಳೆ. ರಾಜನ ನೃತ್ಯವನ್ನು ಮಾಡ್ತಾ ಅವಳ ನೃತ್ಯವನ್ನು ಮಾಡಿ ತನ್ನ ಕೌಶಲವನ್ನು ತೋರಿಸ್ತಾಳೆ. ಅವಳ ಕೈಯಲ್ಲಿರುವಂತಹ ಈ ಕಂಕಣವನ್ನು ನೋಡ್ತಾನೆ, ದಿಟ್ಟಿಸಿ ನೋಡ್ತಾನೆ, ಎಲ್ಲಿದು ಅಂತ ಕೇಳ್ತಾನೆ. ಶ್ರೀಪಾದರಾಜರು ನನಗೆ ಕೊಟ್ಟದ್ದು ಕೊಡದನ್ನು. ರಾಜ ಹೇಳಿದ ಮೇಲೆ ಬಿಡ್ಲಿಕ್ಕಾಗೋದಿಲ್ಲ, ಕೊಟ್ಲು. ಆ ಕಂಕಣವನ್ನು ಕೈಯಲ್ಲಿ ಇಟ್ಕೊಂಡು ತಿಜೋರಿಯಲ್ಲಿಟ್ಟು ಭದ್ರಪಡಿಸಿ ನೇರ ಶ್ರೀಪಾದರಾಜರ ಹತ್ರ ಬರ್ತಾನೆ. ಸ್ವಾಮಿ, ನಿಮಗೊಂದು ಕಂಕಣ ಕೊಟ್ಟಿದ್ದೆ ನಾನು, ಕಂಕಣ ಎಲ್ಲಿದೆ ಕೊಡಿ. ಇಲ್ಲ, ಅದು ಒಳಗಿಟ್ಟಿದ್ದೆ. ಒಳಗಿಲ್ಲ, ಏನಿಲ್ಲ, ಕೊಡಿ, ಬೇಕಾ? ಓಹೋ. ಆಗಿಂದಾಗ ಪೆಟ್ಟಿಗೆಯಲ್ಲಿ ತೆಗೆದು ಆ ಕಂಕಣವನ್ನು ಕೊಟ್ಟುಬಿಡ್ತಾರೆ. ನೋಡ್ತಾನೆ, ದಿಗುಲಾಗತ್ತೆ. ತಿರುಗಿ ಮನೆಗೆ ಹೋಗ್ತಾನೆ, ತನ್ನ ತಿಜೋರಿ ತೆಗಿತಾನೆ. ಅಲ್ಲಿ 2 ಕಂಕಣ ಇಟ್ಟದ್ದು, ಒಂದೇ ಕಂಕಣ ಇದೆ. ಶ್ರೀಪಾದರಾಜರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಶ್ರೀಪಾದರಾಜರ ತಪ್ಪು ತಿಳಿದೆ ನಾನು ಸ್ವಾಮಿ. ನರ್ತಕಿಯ ಮನೆಗೆ ಹೋಗಿ ನೀವು ಕಂಕಣವನ್ನು ಕೊಟ್ಟಿದ್ದೀರಿ ಅಂತ ಭಾವಿಸಿದೆ. ಇದು ದೇವರ ಆಟ ಅಂತ ನಮ್ಗೆ ಗೊತ್ತಾಗಲಿಲ್ಲ. ದೇವರು ಶ್ರೀಪಾದರಾಜರ ಅದ್ಭುತ ಮಹಿಮೆಯನ್ನು ತೋರಿಸುವುದಕ್ಕಾಗಿ ಈ ರೀತಿ ಪರಮಾತ್ಮ ಮಾಡಿದ. ಇಂಥದ್ದು ಶ್ರೀಪಾದರಾಜರ ಮಹಿಮೆ. ಒಂದು ದಿವಸ ಚೈತ್ರ ಮಾಸ, ಯಾಕೋ ಬಹಳ ಬಿಸಿಲಾಗಿದೆ, ಜನರಿಗೆಲ್ಲ ತೊಂದರೆ ಆಗಿದೆ. ಶಿಷ್ಯರು ಭಕ್ತರು ಎಲ್ಲರೂ ಸೇರಿಕೊಂಡು ನಮಗೆ ಬಹಳ ತೊಂದರೆ ಆಗ್ತಾ ಇದೆ, ನೀರಿಲ್ಲ, ಏನು ಬೇಕು, ಏನು ಮಾಡಬೇಕೀಗ ಅಂತ ಹೇಳಿ ಕೇಳಿದಾಗ ಶ್ರೀಪಾದರಾಜರು ಆಗಿಂದಾಗ ಒಂದು ದೊಡ್ಡದಾದ ಸರೋವರ ನಿರ್ಮಾಣ ಮಾಡಿ ಎಲ್ಲರಿಗೆ ತಂಪಾಗುವಂತೆ ಮಾಡಿ ಅನುಗ್ರಹವನ್ನು ಮಾಡಿದರು. ಆಗಿಂದಾಗ ಕ್ಷಣದಲ್ಲಿ ಇಂಥ ಅದ್ಭುತವಾದಂತಹ ಒಂದು ಸಾಮರ್ಥ್ಯ ಶ್ರೀಪಾದರಾಜರು ರಘುನಾಥ ತೀರ್ಥರು ಇಬ್ಬರೂ ಸೇರಿ ಶ್ರೀಮದ್ಯತೀಶ ರಘುನಾಥ ಮುನೇರ ವಿಮಾನಾಥ ಅಲ್ಲ ಸಖಿವರ ರಘುನಾಥಾರ್ಯಯುಕ್ತ ಕದಾಚಿತ್ ಗಂಗಾ ಸ್ನಾನಾಯ ಗಚ್ಚನ್. ಸಖಿವರ ರಘುನಾಥ ತೀರ್ಥಾರ್ಯರು ಅತ್ಯಂತ ಶ್ರೇಷ್ಠರಾದ ಗೆಳೆಯಂದಿರು, ಮಿತ್ರರು, ಸ್ನೇಹಿತರು ಶ್ರೀಪಾದರಾಜರಿಗೆ ರಘುನಾಥ ತೀರ್ಥರು. ಆ ರಘುನಾಥ ತೀರ್ಥರ ಜೊತೆಗೆ ಅವರನ್ನು ಕರೆದುಕೊಂಡು ಶ್ರೀಪಾದರಾಜರು ಯಾತ್ರೆಗೆ ಹೋಗ್ತಾರೆ. ಇಬ್ಬರು ಜೊತೆಗೆ ಸೇರಿಕೊಂಡು ಗಂಗಾ ನದಿ ಸ್ನಾನವನ್ನು ಮಾಡಿ ಬರೋಣ ಅಂತ ಯಾತ್ರೆಗೆ ಹೋಗ್ತಾರೆ. ಹೋಗುವಾಗ ಎಲ್ಲೆಲ್ಲಿ ಯಾರೋ ಭಕ್ತರೋ ಅಲ್ಲಿ ಭಿಕ್ಷೆಯನ್ನು ಬೇಡಿ ಅಲ್ಲಿ ಊಟವನ್ನು ಮಾಡಿ ಮುಂದೆ ಹೋಗೋದು. ಹಾಗೆ ಒಬ್ಬ ರಾಜನ ಮನೆಗೆ ಹೋಗಿದ್ದಾರೆ. ರಾಜ ಕರೆದಿದ್ದಾನೆ, ಬನ್ನಿ ಅಂತ ಕರೆದಿದ್ದಾನೆ. ಆದರೆ ಅವರು ಬಂದ ಮೇಲೆ ಅವರ ಪಾದ ಪ್ರಕ್ಷಾಳನೆ ಮಾಡಿ ಒಳಗೆ ಕರೆದು ಅವರಿಗೆ ಭೋಜನಾದಿಗಳ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಹೊರಗೆ ಬಂದು ನಿಂತಿದ್ದಾರೆ. ರಾಜ ತನ್ನ ಕೆಲಸದಲ್ಲಿ ತಾನು ತಡ ಮಾಡಿದ್ದಾನೆ. ಬರ್ತಾರೆ, ಎಷ್ಟೋ ಜನ ಬರ್ತಿರ್ತಾರೆ ಅಂತ ತಡ ಮಾಡಿದ್ದಾನೆ. ತಡ ಮಾಡಿದ್ದೇ ತಡ, ಮನೆಗೆ ಬೆಂಕಿ ಬಿತ್ತು. ಧಗ ಅಂತ ಉರಿತಾ ಇದೆ. ಅವನಿಗೆ ಗೊತ್ತಾಯಿತು, ನಾನು ಮಾಡಿದ ಅಪಚಾರದಿಂದ ಹೀಗಾಗಿದೆ ಅಂತ. ಓಡಿ ಹೋಗಿ ಕಾಲಿಗೆ ಬಿದ್ದ. ಸ್ವಾಮಿ, ಕ್ಷಮೆ ಮಾಡಿ, ತಪ್ಪಾಯಿತು, ಅಪರಾಧವಾಯಿತು. ಆಗಿಂದಾಗ ಶ್ರೀಪಾದರಾಜರು ಶಾಂತಗೊಳಿಸಿದರು, ಬೆಂಕಿಯನ್ನು ಪರಿಹಾರ ಮಾಡಿದರು ಎಂದು ಹೇಳುವಂತಹ ಒಂದು ಅವರ ಅದ್ಭುತವಾದ ತಪಸ್ಸು. ಅದು ಕೇವಲ ಎಲ್ಲೋ ಶ್ರೀಪಾದರಾಜರ ಮನಸ್ಸಿಗೆ ನೊಂದಿದೆ ಅಂತಂದರೆ ಸಾಕು, ಬೆಂಕಿ ಬೀಳುತ್ತದೆ. ಅಷ್ಟರ ಮಟ್ಟಿಗೆ ಶ್ರೀಪಾದರಾಜರು ಮುತ್ತಿನ ಕವಚವನ್ನು ಹಾಕಿಕೊಳ್ತಾ ಇದ್ದರು. ಮುತ್ತಿನ ಅಂಗಿ, ಮೇಲೊಂದು ಕಿರೀಟ, ರತ್ನದ ಹಾರಗಳು, 5 ಬಣ್ಣದ ಬಟ್ಟೆಗಳನ್ನು ಉಡ್ತಾ ಇದ್ದರು. 5 ಬಣ್ಣದ ಬಟ್ಟೆಗಳನ್ನು ಉಡ್ತಾ ಇದ್ದರು. ಮಡಿಯನ್ನು ಉಡೋದು, ಉಷ್ಣೀಶವನ್ನು ಧರಿಸೋದು, ಕೈಯಲ್ಲಿ ಕಂಕಣವನ್ನು ಹಾಕಿಕೊಳ್ಳೋದು, ಕಾಲಿನಲ್ಲಿ ಭಾರಿಯಾದಂತಹ ಪಾದುಕೆ. ಇಂಥ ಅತ್ಯಂತ ವೈಭವದಿಂದ ಅವರು ಜೀವನವನ್ನು ನಡೆಸಿದರು. 60 ಶಾಖಗಳನ್ನು, ಭುಂಜಾನಂ 6 ಶಾಖಂ, ಹಯ, ಗಜ, ಶಿಬಿಕಾದಿ ಅನಂತ, ಇವೆಲ್ಲವೂ ಸಮೃದ್ಧವಾಗಿ ಅಷ್ಟೆಲ್ಲ ದೇವರಿಗೆ ನೈವೇದ್ಯ ಮಾಡಿ ತಾವು ಸ್ವೀಕಾರವನ್ನು ಮಾಡೋದು. ಇಂಥ ಕ್ರಮ ನಡೆದಿತ್ತವರು. ವ್ಯಾಸರಾಜರೇ ತಮ್ಮ ಕೃತಿಯಲ್ಲಿ ಮಾತನ್ನು ಹೇಳ್ತಾರೆ. ನರರು ನಗಲು
ಶ್ರೀಶಕೃಷ್ಣಗೆ ಅರ್ಪಿಸಿದಂತಹ ಆ ನೈವೇದ್ಯವನ್ನು ತಾವು ಉಂಡ ಅನ್ನವನ್ನು ಹಸಿ ಮಾಡಿ ತೋರಿಸ್ತಾರೆ. ತಾಜಾ ತಾಜಾ ಅಷ್ಟು ರೀತಿಯಲ್ಲಿ ಶ್ರೀಪಾದರಾಜರು ಹೇಳ್ತಾರೆ, ನನಗಾಗಿ ನಾನು ತಿನ್ನುವುದಿಲ್ಲ, ನನ್ನ ಪ್ರಾರಬ್ಧವಿದೆ, ಆ ಸುಖ ಪ್ರಾರಬ್ಧವನ್ನು ಭೋಗಿಸುವುದಕ್ಕಾಗಿ ನಾನು ಭೋಗ ಮಾಡ್ತೇನೆ, ನನಗೆ ಜಿಹ್ವಾ ಚಾಪಲ್ಯವಿದೆ ಅಂತ ಅನ್ನೋದಕ್ಕಾಗಿ ಭೋಗ ಮಾಡುವುದಿಲ್ಲ. ವಿರಕ್ತ ಶಿಖಾಮಣಿಗಳು. ಅಂಥ ಮಹಾನುಭಾವರೇ ಈ ತರಹ ಮಾತಾಡುವುದಕ್ಕೆ ಅರ್ಹರು. ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದವ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮಾ ನಿನ್ನ ಕರುಣೆ ತಪ್ಪಲು ಕದನ್ನಕ್ಕೆ ಬಾಯಿ ಬಿಡಿಸುವೆ ಹರೇ. ಜನವಾಹನದ ಮೇಲೆ ಮೇಣೆಯಲ್ಲಿ ಪಲ್ಲಕ್ಕಿಯಲ್ಲಿ ಓಡಾಡುವಂತಹ ನಮಗೆ ಯಾವಾಗ ಕಾಲಿಗೆ ಚಪ್ಪಲಿಯೂ ಇಲ್ಲದಂತೆ ಪಾದರಕ್ಷೆಯೂ ಇಲ್ಲದಂತೆ ಓಡಾಡುವ ಪ್ರಸಂಗವನ್ನು ಕೊಡ್ತೀವಿ, ಗೊತ್ತಿಲ್ಲ ಪರಮಾತ್ಮ, ಎರಡೂ ಕೊಡು, ಸ್ವೀಕಾರ ಮಾಡುವುದಕ್ಕೆ ಧೈರ್ಯ ಇಟ್ಟಿರು, ಬಂದದ್ದೆಲ್ಲ ಬರಲಿ ಗೋವಿಂದನ ದೇವೊಂದಿರಲಿ ಅಂತನ್ನುವಂತೆ. ಇಂಥ ಶ್ರೀಪಾದರಾಜರ ನುಡಿಗಳು ಬೇಕಾದಷ್ಟಿವೆ, ಅದ್ಭುತವಾಗಿದೆ. 3 ಹಾಡುಗಳನ್ನು ಈ ತರಹದ್ದು ಮಾಡಿದ್ದಾರೆ. ಇನ್ನೊಂದು ಮಾಡಿದ್ದಾರೆ, ಇಷ್ಟಾಂಗೆ ಇರುವೇನೋ ಅಂತನ್ನುವಾಗ ಪ್ಯಾಸಿವಿಟಿ ಇದೆ, ನೀನು ಹೇಗಿಡ್ತೀಯೋ ಹಾಗಿರ್ತೇನೆ ಅಂತ. ಹಾಗಲ್ಲ, ಇನ್ನೊಂದಿದೆ, ನೀನು ಏನು ಮಾಡ್ತೀಯೋ ಅದೇ ನಮ್ಮ ಸಮ್ಮತವು ಅಂತ ಹೇಳಿ ಅವರದೇ ಶ್ರೀಪಾದರಾಜರದೇ ಮತ್ತೊಂದು ಹಾಡು, ಭಾರಿ ಸುಂದರವಾಗಿರುವಂತಹ. ನೀನೇನು ಮಾಡ್ತೀಯೋ ಅದೇ ನಮಗೆ ಸಮ್ಮತ, ಅದೇ ನಮ್ಮ ಇಚ್ಛೆ. ತ್ವಚ್ಚಿತ್ತಾನುಸಾರಿ ಚಿತ್ತೇನ, ವಿಜಯದಾಸ. ಹಾಗೆ ಇಂಥ ಅದ್ಭುತವಾದಂತಹ ಒಡವೆಗಳನ್ನು, ಬಟ್ಟೆಗಳನ್ನು, ಆಭರಣಗಳನ್ನು ಹಾಕಿಕೊಂಡು ಷಷ್ಠಿ ಶಾಖಗಳನ್ನು ಊಟ ಮಾಡಿ ಭೋಗ ಮಾಡಿ ಸಿಂಹಾಸನದ ಮೇಲೆ ಕೂತು ಮೆರೆಯುವಂತಹ ಮಹಿಮೆ ಸಾಲದೆ, ಇಷ್ಟು ಮಹಿಮೆ ಸಾಲದೆ. ಬ್ರಾಹ್ಮಣನಿಗೆ ಬ್ರಹ್ಮಹತ್ಯಾ ದೋಷ ಬರ್ತದೆ. ದೋಷ ಬಂದಾಗ ಅವನು ಬಂದು ಶರಣಾಗತನಾಗ್ತಾನೆ, ಸ್ವಾಮಿ ನಮ್ಮ ಪರಿಹಾರ ಮಾಡಿ. ವಿಪ್ರಭೆಗೆ ಬ್ರಹ್ಮಹತ್ಯ ದೋಷ ಬರಲು ಕೈಯಲ್ಲಿ ಶಂಖೋದಕವನ್ನು ಹಿಡಿತಾರೆ, ದೇವರಿಗೆ ಸಮರ್ಪಿಸಿದಂತಹ ಶಂಖೋದಕ, ಅದನ್ನು ಅವನ ಮೇಲೆ ಪ್ರೋಕ್ಷಣ ಮಾಡ್ತಾರೆ. ಪ್ರೋಕ್ಷಣ ಮಾಡಿದಾಗ ದೋಷ ಪರಿಹಾರವಾಯಿತು ಅಂತ ಹೇಳ್ತಾರೆ. ಅಪ್ರಬುದ್ಧರು ದೂಷಿಸೆ, ದುಷ್ಟರೆಲ್ಲ ದಡ್ಡರು ಮೂರ್ಖರು ಶ್ರೀಪಾದರಾಜರನ್ನು ಬೈತಾರೆ. ಏನೋ ಹಣ ಆಸೆಗಾಗಿ ಮಾಡಿದ್ದಾರೆ, ಏನು ಹೆಚ್ಚಿನದು, ಎಲ್ಲ ನಾಟಕ ಇದು, ಮೋಸ ಇದು ಅಂತ ಹೇಳಿದಾಗ ಆಗಿಂದಾಗ ಗೇರೆಣ್ಣೆ, ಕೇರು ಅಂತ ನಾವು ನಮ್ಮ ಭಾಷೆಯಲ್ಲಿ ಕರಿತೇವೆ, ಗೇರು ಅಂತ ಅವರ ಭಾಷೆ. ಆ ಗೇರು ಎಣ್ಣೆಯ ಪದಾರ್ಥವನ್ನು ತರಿಸಿ ಅದರ ಎಣ್ಣೆ ಮಾಡಿ ಆ ಎಣ್ಣೆಯಿಂದ ಬೆಳ್ಳಗಿನ ಬಟ್ಟೆಗೆ ಆ ಕೇರೆಣ್ಣೆ ಹಚ್ಚಿ ಅದನ್ನು ಕಪ್ಪು ಮಾಡಿ ಇಡ್ತಾರೆ. ಈ ಕಪ್ಪು ಮಾಡಿದ್ದನ್ನು ನೀವು ಅರ್ಧ ಭಾಗ ನೀವು ತೆಗೆದುಕೊಂಡು ಹೋಗಿ, ಇದು ಅಕ್ಷೋಭ್ಯತೀರ್ಥರ ಚರಿತ್ರೆಯಲ್ಲೂ ಬರುತ್ತೆ. ಅದನ್ನು ಇಟ್ಟು ಅದಕ್ಕೆ ಪ್ರೋಕ್ಷಣವನ್ನು ಮಾಡಿದಾಗ ಅತ್ಯಂತ ನಿರ್ಮಲವಾದ ಶುದ್ಧವಾದ ಬೆಳ್ಳಗಿನ ಬಟ್ಟೆಯಾಗಿದೆ. ಕೇವಲ ಶಂಖೋದಕ ಪ್ರೋಕ್ಷಣ ಮಾತ್ರದ. ಕೇರಿನ ಕಪ್ಪು ಎಂದೆಂದಿಗೂ ಹೋಗುವುದಿಲ್ಲ, ಅಂಥದ್ದು ಹೋಗ್ತು. ಇದು ಶ್ರೀಪಾದರಾಜರ ಚಂದ್ರಭಾಗಾ ತೀರದಲ್ಲಿ ಅವರಿಗೆ ಸ್ವಪ್ನವಾಗ್ತದೆ. ಸ್ವಪ್ನದಿಂದ ಲಬ್ಧವಾಗಿರುವಂತಹ ರಂಗವಿಠಲ, ವಿಠಲನ ಪ್ರತಿಮೆ, ಪಾಂಡುರಂಗ ವಿಠಲನ ಪ್ರತಿಮೆ, ಅದನ್ನು ಸ್ವೀಕಾರ ಮಾಡ್ತಾರೆ. 2 ಪ್ರತಿಮೆಗಳು ಸಿಗ್ತದೆ, 2 ಸಂಪುಟಗಳು. ಒಂದು ಸಂಪುಟವನ್ನು ವ್ಯಾಸರಾಜರಿಗೆ ಕೊಡ್ತಾರೆ, ಇನ್ನೊಂದು ಸಂಪುಟವನ್ನು ಶ್ರೀಪಾದರಾಜರು ತಾವು ಸ್ವೀಕಾರ ಮಾಡಿ ಅದನ್ನು ನಿತ್ಯದಲ್ಲಿ ಪೂಜೆ ಮಾಡ್ತಾರೆ. ಹೀಗೆ ಇದು ಮಾಡುವಾಗ ಶ್ರೀಪಾದರಾಜರು ಒಂದು ದಿವಸ ಮುಳುಬಾಗಲಲ್ಲೇ ಇದ್ದರು, ಪಾಠವನ್ನು ಹೇಳ್ತಾ ಇದ್ದರು. ಹೇಳುವ ಕಾಲದಲ್ಲಿ ಬೆಳಗಿನ ಹೊತ್ತು, ಆಗ ರಘುನಾಥ ತೀರ್ಥರ ಪ್ರಯಾಣವಾಗ್ತದೆ. ಅರ್ಥಾತ್ ಅವರು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಮಾರ್ಗಶೀರ್ಷ ಕೃಷ್ಣ ಪ್ರತಿಪತ್ತಿಥಿ, ಅವತ್ತಿನ ದಿನ ರಘುನಾಥ ತೀರ್ಥರು ವಿಮಾನದಲ್ಲಿ ಮೋಕ್ಷಕ್ಕೆ ಹೋಗ್ತಾ ಇರ್ತಾರೆ, ವೈಕುಂಠಕ್ಕೆ ಹೋಗ್ತಾ ಇರ್ತಾರೆ. ಹೋಗುವಾಗ ಮೇಲಿನಿಂದ ಹೂಗಳನ್ನು ಹಾಕ್ತಾರೆ. ಏನೂ ಇರಲಿಲ್ಲ, ಶ್ರೀಪಾದರಾಜರು ಆ ಹೂಗಳನ್ನು ಹಾಕ್ತಾರೆ. ಶ್ರೀಪಾದರಾಜರ ತಲೆ ಮೇಲೆ ಹೂಗಳು ಬೀಳುತ್ತವೆ. ಇದು ಶ್ರೀಪಾದರಾಜರ ಮಠದಲ್ಲಿ ಮುಳುಬಾಗಲಲ್ಲಿ ನಾವು
ಮೊನ್ನೆವರೆಗೆ ನೋಡೋವರೆಗೆ ನಾವು ಆ ಚಿತ್ರ ಇತ್ತು, ಅದು ಸ್ತೋತ್ರದಲ್ಲೇ ಇದೆ ಸ್ಪಷ್ಟವಾಗಿ. ಶ್ರೀಮದ್ಯತೀಶ ರಘುನಾಥ ಮುನೇರ ವಿಮಾನಾತ್, ಶ್ರೀಮದ್ಯತೀಶ ರಘುನಾಥ ಮುನೇರ ವಿಮಾನಾತ್ ಪುಷ್ಪೆ ಸಮೂರ್ಧಿ ಪತತಿ ಪ್ರಸಮೀಕ್ಷ ಚೋಕ್ತ ಸಂಪ್ರೇರಿತೋರು ರಘುನಾಥ ಮುನೀಶ್ವರಾಯ ಶ್ರೀಪಾದರಾಜ ಗುರವಿಸ್ತು ನಮಃಶುಭಾಯ ಎಂಬುದಾಗಿ ಸ್ತೋತ್ರವನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗೆ ರಘುನಾಥ ತೀರ್ಥರ ಮಹಿಮೆಯೂ ಗೊತ್ತಾಗತ್ತೆ. ಶ್ರೀಪಾದರಾಜರಿಗೆ ರಘುನಾಥ ತೀರ್ಥರು ಹೋಗುವಾಗ ಪುಷ್ಪವೃಷ್ಟಿಯನ್ನು ಮಾಡಿದ್ದು ಅದೂ ಒಂದು ಅದ್ಭುತವಾಗಿರುವಂಥದ್ದು, ಶ್ರೀಪಾದರಾಜರ ಮಹಿಮೆಯನ್ನು ಸೂಚಿಸುವಂಥದ್ದು. ಇಂತಹ ಅದ್ಭುತವಾದಂತಹ ಮಹಿಮೆ ಉಳ್ಳವರು ಶ್ರೀಪಾದರಾಜರು. ಇನ್ನೊಂದು ದೊಡ್ಡದಾದಂತಹ ಒಂದು ಘಟ್ಟವನ್ನು, ಒಂದು ಪಂಥವನ್ನು ಪ್ರಾರಂಭ ಮಾಡಿದ್ದು ಅಂತಂದರೆ ದಾಸ ಸಾಹಿತ್ಯದ ಒಂದು ಕೃತಿಗಳನ್ನು, ಕನ್ನಡದ ಕೃತಿಗಳನ್ನು ಮಾಡಿ ಭಗವಂತನನ್ನು, ವಾಯುದೇವರನ್ನು ಸ್ತೋತ್ರ ಮಾಡುವ ರೀತಿ ತೋರಿ ಅದ್ಭುತವಾದ ರೀತಿಯಲ್ಲಿ ಅದರ ಪ್ರವರ್ತನೆಯಾಗಬೇಕು ಅಂತ ಹೇಳಿ ಶ್ರೀಮದಾಚಾರ್ಯರ ಸಂಕಲ್ಪ, ನರಹರಿ ತೀರ್ಥರು ಮಾಡಿಕೊಟ್ಟ ದಾರಿ, ತೋರಿಕೊಟ್ಟ ದಾರಿ, ಆ ದಾರಿಯಲ್ಲಿ ಶ್ರೀಪಾದರಾಜರು ಏನು ಶ್ರೀಪಾದರಾಜರ ಭಾಷೆ, ಏನು ಅದ್ಭುತವಾದ ಸಾಹಿತ್ಯ, ಉತ್ತಮವಾದ ಸಾಹಿತ್ಯವನ್ನು ರಚನೆ ಮಾಡಿ ಸಮಗ್ರ ಸದ್ಭಕ್ತರಿಗೆ ಆ ಅನುಗ್ರಹವನ್ನು ಮಾಡಿದ್ದಾರೆ. ಆ ಅನುಗ್ರಹದ ರೂಪದಲ್ಲಿ ವ್ಯಾಸರಾಜರೂ ಮಾಡಿದರು, ವಾದರಾಜರೂ ಮಾಡಿದರು, ಪುರಂದರದಾಸರು, ಕನಕದಾಸರು, ಮುಂದಿನ ಎಲ್ಲ ದಾಸವರೆಣ್ಯರೂ ಕೂಡ ಈ ಕಾರ್ಯವನ್ನು ಮಾಡುವಂತಹ ಆಯಿತು. ಅದಕ್ಕೆ ನಾಂದಿ ಹಾಕಿದವರು, ಶ್ರೀಕಾರ ಹಾಕಿದವರು ಶ್ರೀಪಾದರಾಜರ ತರುವಾಯ ಅಥವಾ ನರಹರಿತೀರ್ಥರ ನಂತರ ಶ್ರೀಪಾದರಾಜರೇ, ಶ್ರೀಮದ್ ಆಚಾರ್ಯರ ತರುವಾಯ ಶ್ರೀಪಾದರಾಜರೇ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಿದರೆ ಸರ್ವಥಾ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಮಾಡಿದ ಶ್ರೀಪಾದರಾಜರು ವ್ಯಾಸರಾಜರಂತಹ ಮಹಾಗುರುಗಳನ್ನು ಕೊಟ್ಟದ್ದು, ಅದಕ್ಕೆ ನಾವು ಅನಂತಶಃ ನಾವು ಅವರಿಗೆ ಕೃತಜ್ಞತೆಯನ್ನು ಹೇಳಿ ನಮಸ್ಕಾರ ಮಾಡಿದರೂ ಕಡಿಮೆ ಇದೆ. ವಿಜಯದಾಸರು ತಮ್ಮ ಶ್ರೀಪಾದರಾಜರ ಮೇಲಿನ ಸುಳಾದಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಶ್ರೀಪಾದರಾಜರನ್ನು ಕೊಂಡಾಡಿ, ಶ್ರೀಪಾದರಾಜರ ಸ್ತೋತ್ರ ಮಾಡಿ ಅವರ ಕರುಣೆಗೆ ಪಾತ್ರರಾದರೆ ತನ್ನಷ್ಟಕ್ಕೆ ತಾನೇ ವ್ಯಾಸರಾಜರು, ಪುರಂದರದಾಸರೆಲ್ಲರೂ ಅನುಗ್ರಹ ಮಾಡ್ತಾರೆ ಅಂತ ಸುಳಾದಿಯಲ್ಲಿ ಹೇಳುತ್ತಾರೆ. ಬಹಳ ಸುಂದರವಾದ ಮಾತು, ಬಹಳ ಸುಂದರವಾಗಿರುವಂತಹ ಸುಳಾದಿ. ಶ್ರೀಪಾದರಾಜರ ಸ್ತೋತ್ರವನ್ನು ಮಾಡಿದವನಿಗೆ, ಅವರ ಆರಾಧನೆಯನ್ನು ಮಾಡಿದವನಿಗೆ ಮೋಕ್ಷ ಮಾರ್ಗ ಸಿಗೋದಿಲ್ಲ ಅಂತ ಸಾಧ್ಯವೇ ಇಲ್ಲ ಅಂತಾರೆ. ಎಲ್ಲ ಪುಣ್ಯ ಲಭಿಸ್ತದೆ ಅಂತಾರೆ. ಬೇಕಾದ್ದು ನಿಮಗೆ ಭೋಗಗಳು ಸಿಗತ್ತೆ, ವೈಭವ ಸಿಗತ್ತೆ, ಐಶ್ವರ್ಯ ಸಿಗ್ತದೆ, ಜ್ಞಾನಾದಿಗಳಂತೂ ಸರಿಯೇ ಸರಿ ಅಂತ ಹೇಳಿ ವಿಜಯದಾಸರು ವಿಶೇಷವಾಗಿ ಶ್ರೀಪಾದರಾಜರನ್ನು ಕೊಂಡಾಡ್ತಾರೆ ತಮ್ಮ ಸುಳಾದಿಯಲ್ಲಿ. ಇಂಥ ಮಹಾಮಹಿಮರು ಶ್ರೀಪಾದರಾಜರು. ಅಂಥ ಶ್ರೀಪಾದರಾಜರನ್ನು ವಿಶೇಷವಾಗಿ ವ್ಯಾಸರಾಜರ ಗುರುಗಳೆಂದು ಅವರನ್ನು ಸ್ಮರಣೆ ಮಾಡಿ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ವ್ಯಾಸರಾಜರ ಉಪಕಾರ ಜನ್ಮ ಜನ್ಮಾಂತರವಲ್ಲ, ಮೋಕ್ಷದಲ್ಲೂ ತೀರಿಸಲು ಸಾಧ್ಯವಿಲ್ಲ. ಅಂಥ ಉಪಕಾರವನ್ನು ಮಾಡಿದ ವ್ಯಾಸರಾಜರನ್ನು ಕೊಟ್ಟ ಮಹಾಗುರುಗಳು, ಅವರನ್ನು ಸಿದ್ಧಪಡಿಸಿದ ಮಹಾಗುರುಗಳು ಶ್ರೀಪಾದರಾಜರು ಎಂಬುದಾಗಿ ಪುನಃ ಪುನಃ ಅನಂತ ಅನಂತ ನಮಸ್ಕಾರಗಳನ್ನು ಮಾಡ್ತಾ ಶ್ರೀಪಾದರಾಜರ ಕರುಣೆ ನಮ್ಮ ಮೇಲಿರಲಿ ಅಂತ ಹೇಳಿ ಪುನಃ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರುನ್ಮಮ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರುನ್ಮಮ ಎಂಬುದಾಗಿ ಚಂದ್ರಿಕಾ ಮತ್ತು ನ್ಯಾಯಾಮೃತ ಎರಡೂ ಗ್ರಂಥಗಳ ಆದಿಯಲ್ಲಿ ಮಂಗಲಾಚರಣವನ್ನು ಮಾಡಿ ಶ್ರೀಪಾದರಾಜರಿಗೆ ನಮಸ್ಕಾರವನ್ನು ಮಾಡ್ತಾರೆ ವ್ಯಾಸರಾಜರು. ಅಂಥ ವ್ಯಾಸರಾಜರ ಮಾತಿನಿಂದ ಅವರ ಪಾದಗಳಿಗೆ ಅನಂತ ನಮಸ್ಕಾರವನ್ನು ಮಾಡಿ ಅವರ ಅಂತರ್ಯಾಮಿ ಶ್ರೀಮದಾಚಾರ್ಯರ ಅಂತರ್ಯಾಮಿ ಭಗವಂತನಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್.